ಬುತ್ತಿ ತಗೊಂಡು ಬುತ್ತಿ ತಗೊಂಡು ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ. ನಾ ಬರ್ತೇನಿ ನಾ ಬರ್ತೇನಿ ನಾ ಬರ್ತೇನಿ ಹೊತ್ತು ಮುಳುಗುದಕ್ಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ. ನಾ ಬರ್ತೇನಿ ಹೊತ್ತು ಮುಳುಗುದಕ್ಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ. ಬೆಳೆದು ನಿಂತೈತೆ ಬೆಳೆ ಜೋಳ ನೀಲ, ಹೋಳಿ ದಂಡಿ ಮ್ಯಾಲ ನಮ್ಮ ಹೊಲ, ಬೆಳೆದು ನಿಂತೈತೆ ಬೆಳೆ ಜೋಳ ನೀಲ. ತೆನೆಗಳು ಮುತ್ತಿನ ಗೊಂಚಲ, ತೆನೆಗಳು ಮುತ್ತಿನ ಗೊಂಚಲ, ಮುತ್ತಿನ ಗೊಂಚಲ, ಮುತ್ತಿನ ಗೊಂಚಲ. ಅದನ್ನ ನೋಡ್ ನೋಡಿ, ಅದನ್ನ ನೋಡ್ ನೋಡಿ, ಅದನ್ನ ನೋಡ್ ನೋಡಿ ಹಿಗ್ಗಿ ಹಾಡುದಕ್ಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ್ಕ. ಅದನ್ನ ನೋಡ್ ನೋಡಿ ಹಿಗ್ಗಿ ಹಾಡುದಕ್ಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ್ಕ ಹೊಲಕ್ಕ. ದುಡಿ ದುಡಿದು ಹಸ್ತಿದ ನನ್ನ ದೋರಿ, ದುಡಿ ದುಡಿದು ಹಸ್ತಿದ ನನ್ನ ದೋರಿ. ನೋಡ್ತಿರ್ತಾನ ನಾ ಬರು ದಾರಿ ದಾರಿ ದಾರಿ, ದುಡಿ ದುಡಿದು ಹಸ್ತಿದ ನನ್ನ ದೋರಿ. ನೋಡ್ತಿರ್ತಾನ ನಾ ಬರು ದಾರಿ ದಾರಿ ದಾರಿ. ನನ್ನ ಬುತ್ತೆಂದ್ರವಾಗ ಸಕ್ಕರಿ, ನನ್ನ ಬುತ್ತೆಂದ್ರವಾಗ ಸಕ್ಕರಿ ಸಕ್ಕರಿ ಸಕ್ಕರಿ. ನಾನ ನೀಡ್ತೇನಿ ನಾನ ನೀಡ್ತೇನಿ ನಾನ ನೀಡ್ತೇನಿ ಮುಂದ ಕುಂತ ಉಣ್ಣಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ. ನಾನ ನೀಡ್ತೇನಿ ಮುಂದ ಕುಂತ ಉಣ್ಣಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ. ನಾ ಬರ್ತೇನಿ ಹೊತ್ತು ಮುಳುಗುದಕ್ಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ. ನಾ ಬರ್ತೇನಿ ಹೊತ್ತು ಮುಳುಗುದಕ್ಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ. ಅರ್ಚನಾ ಉಡುಪ ಮ್ಯಾಮ್. ವೈಷ್ಣವಿ ಮ್ಯಾಮ್, ಅದ್ಭುತವಾದ ಗಾಯನಮ್ಮ. ಥ್ಯಾಂಕ್ ಯು ಮ್ಯಾಮ್. ಮತ್ತೆ ಮತ್ತೆ ಕೇಳಬೇಕು ಅನ್ನಿಸುವಂಥ ಗಾಯನ, ಮತ್ತೆ ಮತ್ತೆ ಕೇಳಬೇಕು ಅನ್ನಿಸುವಂತಹ ಧ್ವನಿ. ಥ್ಯಾಂಕ್ ಯು ಮ್ಯಾಮ್. ಎಷ್ಟು ಸುಂದರವಾದ ಧ್ವನಿ. ನಿಮ್ಮದು ಜನಪದಕ್ಕೂ ಹೋಲುತ್ತೆ, ದೇವರ ನಾಮಕ್ಕೂ ಚೆನ್ನಾಗಿ ಕೇಳಿಸುತ್ತೆ. ಚಲನಚಿತ್ರ ಧಾಟಿಯ ಹಾಡುಗಳನ್ನು ಹಾಡಿದಾಗಲೂ ಅದಕ್ಕೂ ಚೆನ್ನಾಗಿ ಕೇಳಿಸುತ್ತೆ ನಿಮ್ಮ ಧ್ವನಿ. ನಿಮ್ಮಂಥ ಗಾಯಕರನ್ನೆಲ್ಲ ನಮ್ಮ ಕ್ಷೇತ್ರದವ್ರು ಬಳಸ್ಕೋಬೇಕು ಹೆಚ್ಚು ಹೆಚ್ಚು. ಆವಾಗಲೇ ಏನಂತಾರೆ, ನಮ್ಮತನವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗೋದು ಅಲ್ವಾ? ಥ್ಯಾಂಕ್ ಯು ಮ್ಯಾಮ್. ಪಂಚಮಿ ಹಬ್ಬದ ಅದೇ ಟ್ಯೂನು, ಆದರೆ ಎಷ್ಟು ಸೊಗಸಾಗಿ ಇದರಲ್ಲಿ ಶಾಸ್ತ್ರೀಯ ಒಂದು ಶಾಸ್ತ್ರೀಯ ಕೂಡ ಇಣುಕಿ ನೋಡುತ್ತೆ, ಜನಪದ ಶೈಲಿಯೂ ಇಣುಕಿ ನೋಡುತ್ತೆ. ಎರಡರ ಅದ್ಭುತವಾದ ಸಮಾಗಮ ಈ ಹಾಡಿನಲ್ಲಿ. ನೀನು ಫಸ್ಟ್ ಚರಣದ ಒಂದು ಆಲಾಪ್ ಮಾಡಿದಿಲ್ಲಮ್ಮ, ಅದು ಮಾಡು. ಹೋಳಿ ದಂಡಿ ಮ್ಯಾಲ
ನಮ್ಮ ಹೊಲ ಬೆಳೆದು ನಿಂತೈತೆ ಬೆಳೆ ಜೋಳದ ನಿಲ ಹೊಳೆ ದಂಡಿ ಮ್ಯಾಲ ನಮ್ಮ ಹೊಲ ಬೆಳೆದು ನಿಂತೈತೆ ಬೆಳೆ ಜೋಳದ ನಿಲ ತೆನೆಗಳು ಮುತ್ತಿನ ಗೊಂಚಲ ತೆನೆಗಳು ಮುತ್ತಿನ ಗೊಂಚಲ ಮುತ್ತಿನ ಗೊಂಚಲ ಮುತ್ತಿನ ಗೊಂಚಲ. ಆಹಾ, ವೆರಿ ಗುಡ್. ಫಸ್ಟ್ ಟೈಮ್ ನೀನು ಈಗ ಪರ್ಫೆಕ್ಟಾಗಿ ಹಾಡಿದೆ. ಫಸ್ಟ್ ಟೈಮು ಅದಿದೆಯಲ್ಲ, ಆ ಉರುಟು ಬರುತ್ತಲ್ಲ, ಅಲ್ಲಿ ಸ್ವಲ್ಪ ಒಂಚೂರು ಆಚೆ ಈಚೆ ಆಯಿತು. ಆ ಗೊಂಚಲ ಹಾಡಿದೆಯಲ್ಲಮ್ಮ, ಏನು ಸೋ ಬ್ಯೂಟಿಫುಲಿ ಸಂಗ್, ಎಕ್ಸ್ಟ್ರಾಡಿನರಿ ಸಿಂಗಿಂಗ್. ಕೆಲವು ಸಂಗತಿಗಳು ನಿನ್ನ ಧ್ವನಿಯಲ್ಲಿ ಉರುಳಾಡ್ತವೆ, ಅದ್ಭುತ. ಆ ಸಂಗತಿಗಳನ್ನೆಲ್ಲ ಅಷ್ಟು ಅದ್ಭುತವಾಗಿ ಹಾಡಿದೆಯಲ್ಲ. ಮತ್ತು ಓವರಾಲ್ ತುಂಬ ಅದ್ಭುತವಾದ ಪ್ರಸ್ತುತಿ. ಈ ಪ್ರಸ್ತುತಿಗೋಸ್ಕರ ಥ್ಯಾಂಕ್ ಯು. ಹೀಗೆ ನಮ್ಮ ಎಲ್ಲ ಗಾಯಕರು ನಮ್ಮ ಕಾರ್ಯಕ್ರಮದ ಸ್ಟ್ಯಾಂಡರ್ಡನ್ನು ಹೀಗೆ ಹೆಚ್ಚಿಸ್ತಾ ಹೋಗಿ, ಹಾಗೆ ನಿಮ್ಮ ಸ್ಟ್ಯಾಂಡರ್ಡನ್ನು ಕೂಡ ಹೆಚ್ಚಿಸ್ಕೊಳ್ತಾ ಹೋಗಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಆಲ್ ದ ಬೆಸ್ಟ್ ಅಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಖಡ್ಗೆರೆ ಮುನಿರಾಜು ಸರ್, ಹೊಲದತ್ರ ಬುತ್ತಿ ಯಾವತ್ತಾದರೂ ತೊಗೊಂಡೋಗಿದೆಯಮ್ಮ? ಇಲ್ವಾ? ಪಾಪ. ಆದರೆ ಈ ಹಾಡಲ್ಲಿ ಎಲ್ಲ ಕಲ್ಪನೆ ಬಂದುಬಿಡ್ತದು. ಬಂತಲ್ವಾ? ಜೋಳ ಮುತ್ತಿನ ಹಾರ್ದಂಗಿತ್ತು, ಅದು ಗೊಂಚಲು ಎಷ್ಟು ಚೆನ್ನಾಗಿತ್ತಲ್ವ? ನೋಡಿದ ಯಾವಾಗಲಿ ಬೆಳೆದಿರೋ ಜೋಳ, ಬಿಳಿ ಜೋಳ, ಅದು ನೋಡಿಲ್ವಾ? ಮುತ್ತಿನ ಥರ ಇರುತ್ತಲ್ಲ, ಎಲ್ಲ ಜೋಡಣೆ ಮಾಡಿರೋದು ಜೋಳದ ಗೊಂಚಲು. ಅದೆಲ್ಲ ಜನಪದದ ಪದಗಳು ಜೊತೆಗೆ ಆ ಸಂಗೀತ, ಹಿತವಾದ ಹಾಡುಗಾರಿಕೆ, ಅದ್ಭುತ ಅದ್ಭುತ ಅದ್ಭುತ. ಎಷ್ಟು ಚೆನ್ನಾಗಿತ್ತು ಅಂತ ಕೇಳಲಿಕ್ಕೆ. ನಮಗೆ ಹೊಲದತ್ರ ಕೆಲಸ ಮಾಡ್ತಾ ಇರ್ತೀವಲ್ಲ, ಸ್ವಲ್ಪ ಹಸುವಾಗ್ತಾ ಇರುತ್ತೆ. ಬುತ್ತಿ ಬಂತ ಇನ್ನೇನು ಬಂತ ಅಂತ ಇಣ್ಕೆ ಒಂದು ಸ್ವಲ್ಪ ನೋಡ್ತಾ ಇರ್ತಿದ್ದು. ಅದು ಬಂತು ಅಂದರೆ ಎಷ್ಟು ಖುಷಿಯಾಗೋದು ಗೊತ್ತಾ? ಯಾವಾಗಲೂ ಹಸಿದಾಗ ಊಟ ಮಾಡಬೇಕು. ಅದರ ಚಂದನೇ ಬೇರೆ ಅಲ್ವಾ? ಮಧ್ಯಾಹ್ನ 12 ಗಂಟೆ ಆಗ್ತಾ ಇರೋದು, 1 ಗಂಟೆ ಅಮ್ಮ ಯಾರೋ ಬುತ್ತಿ ಹೊತ್ಕೊಂಡು ಬರ್ತಾರೆ ಅಂತ ಗೊತ್ತಾದ ತಕ್ಷಣವೇ ಆ ಸಂತೋಷ ಇರ್ತಿತ್ತಲ್ಲ. ಮತ್ತು ಇನ್ನೊಂದು ವಿಶೇಷ ಏನು ಗೊತ್ತಾ? ಹೊಲದತ್ರ ಕೂತು ಊಟ ಮಾಡೋದಿದೆಯಲ್ಲ, ಅದರ ಮಜನೇ ಬೇರೆ. ಅದರ ಏನೊಂದು ಅರಳೆಲೆ ಅಥವಾ ಇನ್ನೊಂದಲ್ಲೇನೋ ಸಿಕ್ತಿತ್ತಲ್ಲ, ಅದರಲ್ಲೇ ಅದು ಬುತ್ತಿನ ಬೆಚ್ಚಿಟ್ಟು ಊಟ ಮಾಡೋವಂಥದ್ದು ಅದ್ಭುತ. ಅದು ಆ ಕಲ್ಪನೆಗೆ ನಮ್ಮನ್ನೆಲ್ಲ ಕರೆದುಕೊಂಡೋದಿ. ಮತ್ತು ಹಾಡುಗಾರಿಕೆನೂ ಕೂಡ ಅದ್ಭುತವಾದಂಥ ಹಾಡುಗಾರಿಕೆ. ಥ್ಯಾಂಕ್ ಯು. ಆ ರಾಗ ಸಂಯೋಜನೆ ಅಷ್ಟು ಚೆನ್ನಾಗಿದೆ ಆ ಹಾಡಿಗೆ. ಆ ಸಾಹಿತ್ಯಕ್ಕೆ, ಹಾಡುಗಾರಿಕೆಗೆ ಬೇಕಾದಂಥ ಎಲ್ಲ ಅಂಶಗಳು ಅದರೊಳಗಡೆ ಇದೆ. ನೀನು ಅದನ್ನು ಅದ್ಭುತವಾಗಿ ಪ್ರದರ್ಶನ ಮಾಡಿದಿ. ಒಳ್ಳೆಯದಾಗ್ಲಮ್ಮ. ಥ್ಯಾಂಕ್ ಯು ಸರ್. ವೇಮಗಲ್ ನಾರಾಯಣ ಸ್ವಾಮಿ ಸರ್. ವೈಷ್ಣವಿ, ಇದು ಬಾಳಪ್ಪ ಹುಕ್ಕೇರಿ ತುಂಬ ಪ್ರಸಿದ್ಧಿಗೊಳಿಸಿದ ಹಾಡಮ್ಮ ಇದು ಅಲ್ವಾ? ಹೌದು ಸರ್. ಈಗ ಮುನಿರಾಜ್ ಅವ್ರು ಹೇಳ್ದಾಗೆ ನೀವು ಹಾಡ್ತಾ ಇದ್ರೆ ನಾನು ಒಂದು ಕಡೆ ಹೋಗ್ಬಿಟ್ಟೆ, ಊರ ಕಡೆ ಹಳ್ಳಿ ಕಡೆಯಿಂದ ಬಂದವ್ರು ನಾವೆಲ್ಲ. ಆವಾಗ ಅದೇ ರೀತಿ ನಾವು ಕಾಯ್ತಾ ಇದ್ವಿ. ತೋಟದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಆ ಮಂಕ್ರಿನಲ್ಲಿ ಒತ್ಕೊಂಡು ಬರೋರು ಕೂಲಿಯವರು, ನಾವು ಎಲ್ಲ ಜೊತೆಯಾಗಿ ಆ ಊಟ ಮಾಡ್ತಾ ಇದ್ವಲ್ಲ, ಆ ಖುಷಿನೇ ಬೇರೆ ಇತ್ತು. ಅಂಥ ಒಂದು ಸೊಗಸಾದ ಕಲ್ಪನೆ ಅದು. ಈ ಹಾಡಿನಲ್ಲಿ ಕೂಡ ನೀವು ಇವತ್ತು ವೇದಿಕೆಗೆ ತಂದುಕೊಟ್ರಿ. ನಿಮ್ಮದು ಏನು ಹೇಳಬೇಕು ನಾವು? ಅವತ್ತೇ ಹೇಳಿದ್ನಲ್ಲ, ಶೇರ್ ಮಾರ್ಕೆಟ್ನಲ್ಲಿ ಸದಾ ನಿಮ್ಮ ಸ್ಟ್ಯಾಂಡರ್ಡ್ ಹೆಚ್ಚಿಸ್ಕೊಳ್ತಾ ಹೋಗ್ತಾ ಇದ್ದೀರಿ ನೀವು. ಪ್ರತಿ ಸಂಚಿಕೆಯಿಂದ ಸಂಚಿಕೆಗೆ ನಿಮ್ಮ ಹಾಡು, ನಿಮ್ಮ ಗಾಯನ, ಒಂದು ಮಾಧುರ್ಯತೆ ಇದೆ ನಿಮ್ಮ ಹಾಡಿನಲ್ಲಿ. ಒಂದು ರೀತಿ ಏನು ಮೇಡಮ್ ಹೇಳಿದ್ರಲ್ಲ, ಎಲ್ಲ ರೀತಿಯ ಗಾಯನಕ್ಕೂ ನೀವು ಸಿದ್ಧರಾಗಿದ್ದೀರಿ. ಆ ಜಸ್ಟಿಸ್ ನೀವು ಕೊಡ್ತಾಯಿದ್ದೀರಿ. ಇನ್ನೂ ಒಳ್ಳೆಯದಾಗಲಿ. ಇನ್ನು ಮುಂದೆ ಒಳ್ಳೆಯ ಹಾಡುಗಳನ್ನು ನಿಮ್ಮಿಂದ ನಿರೀಕ್ಷೆ ಮಾಡ್ತೀವಮ್ಮ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.